ಸ್ನೇಹಿತರೆ ನಮಸ್ಕಾರ. ನೋಡ್ಬೋದು ನೀವು ಈ 3/4 ಎಕರೆಯಲ್ಲಿ ಟೊಮೆಟೊ ಸಸಿ ನಾಟಿ ಮಾಡ್ತಾ ಇದ್ದಾರೆ. ಇದು ಬ್ಲಾಕ್ ಸಾಯಿಲ್ ಎರೆಹೊಲದಲ್ಲಿ ಟ್ರ್ಯಾಕ್ಟ್ರಲ್ಲಿ ಬದು ಹೊಡ್ಕೊಂಡ್ಬಿಟ್ಟು ಮತ್ತು ಇನ್ನರ್ ಲೈನ್ ಡ್ರಿಪ್ ಎಳ್ಕೊಂಡು ಟೊಮೆಟೊ ಗಿಡ ನಾಟಿ ಮಾಡ್ತಾ ಇದ್ದಾರೆ. ಇದು ಈವ್ನಿಂಗ್ ಟೈಮು. ನಾನು ಆಲ್ರೆಡಿ ಮಾಹಿತಿ ತೊಗೊಂಡಿದ್ದೀನಿ, ಇದ್ರ ಬಗ್ಗೆ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇದು ಯಾವುದೇ ಥರ ಅಪ್ಡೇಟ್ ಆಗುತ್ತೆ, ಯಾವ ಥರ ಬೆಳವಣಿಗೆ ಆಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಅಣ್ಣರು, ಈಗ ನಿಮ್ಮ ಹೊಲದಲ್ಲಿ ಏನು ಟೊಮೆಟೊ ಸಸಿ ನಾಟಿ ಮಾಡ್ತಿದ್ರ, ಇದ್ರ ಬಗ್ಗೆ ಯಾವ ತರ ನಾಟಿ ಮಾಡ್ತೀರ ಅಂತ ಮಾಹಿತಿ ಕೊಡ್ರಿ. ಮೊದಲನೇದಾಗಿ ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಡ್ರಿ. ಸರ್, ನಮ್ಮ ಹೆಸರು ರವಿ ಅಂತಂದು. ಓಕೆ, ಯಾವ ಊರು ಬರುತ್ತಣ್ಣ? ಕ್ಯಾಲಟಿ ಸರ್. ಇದು ಯಾವ ತಾಲೂಕು, ಯಾವ ಜಿಲ್ಲೆ? ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ ಅಣ್ಣ, ಇದು ಯಾವ ತರ ಹೊಲನ? ಎರೆಹೊಲ, ಕೆಂಪು, ಕಪ್ಪು ಸರ್. ಕಪ್ಪು, ಬ್ಲಾಕ್ ಸಾಯಿಲ್. ಬ್ಲಾಕ್ ಸಾಯಿಲ್. ಓಕೆ ಅಣ್ಣ, ಇದನ್ನ ಹೊಲನ ಯಾವ ತರ ರೆಡಿ ಮಾಡ್ಕೊಡ್ರಿ? ಮೊದಲು 5 ಬಾಳ್ ಬೆಡ್ ಇದು ಹೊಡೆದು 5 ಬಾಳಿಂದ ನೇಗ್ಲು ಹೊಡೆದು ಬಲರಾಮ್ ನೇಗ್ಲು ಹೊಡೆದು ಕುಂಟೆ ಹೊಡೆದು ಆಮೇಲೆ ಬೆಡ್ ರೆಡಿ ಮಾಡಿದೆ. ಬೆಡ್ ರೆಡಿ ಮಾಡಿದ್ರೆ ಅಣ್ಣ. ಇದು ಎಷ್ಟು ಎಕರೆ ಪ್ಲಾಟ್ ಅಣ್ಣ ಇದು? ಸರ್, ಇದೊಂದು 3/4 ಎಕರೆ ಬರುತ್ತೆ ಸರ್. 3/4 ಎಕರೆ. ಓಕೆ, ಇದು ಬ್ಲಾಕ್ ಸಾಯಿಲ್ ಅಲ್ಲಿ ಚೆನ್ನಾಗಿ ಬರ್ಬೋದು ಅಂತ ಹಾಕಿದ್ರೆ ಈಗ ಬೇಸಿಗೆ ಆಗ್ತದೆ? ಚೆನ್ನಾಗಿ ಬರುತ್ತೆ ಸರ್. ಬ್ಲಾಕ್ ಸಾಯಿಲ್ ಅಲ್ಲಿ ಬರುತ್ತೆ. ಓಕೆ ಅಣ್ಣ, ಟೊಮೆಟೊ ಸಸಿ ನಾಟಿ ಮಾಡ್ತಿದ್ರಾ? ಈಗ ಟೊಮೆಟೊ ಸಸಿ ಎಲ್ಲಿಂದ ತಂದ್ರಿ ಇವನ್ನ? ಇಲ್ಲೇ ಸರ್, ಒಂದ್ 2 ಕಿಲೋಮೀಟರ್ ಪಕ್ಕದ ಕಲ್ಲಳ್ಳಿ ಅಂತ. ಕಲ್ಲಳ್ಳಿ ಅಲ್ಲಿ ನರ್ಸರಿ ನರ್ಸರಿ ಸ್ವಸ್ತಿಕ್ ನರ್ಸರಿ ಅಂತ ಇದೆ. ಸರ್. ಓಕೆ ಅಣ್ಣ, ಸಸಿ ಒಂದ್ ಸಸಿಗೆ ಏನ್ ರೂಪಾಯಿ ಹಾಕಿದಾರೆ ಬೆಲೆ? ಸರ್ 50 ಇದು ಸಸಿ ಯಾವ ತಳಿ ಅಂತ ಹೇಳಿ? 448. ಓಕೆ ಅಣ್ಣ, ನೀವು ಸಸಿ ತರ್ತಿರಲ್ಲ, ಏನ್ ಸುಮ್ನೆ ಅಣ್ಣ ಒಳ್ಳೆ ಸಸಿ ಕೊಡ್ರಿ ಅಂತ ಹೇಳ್ತೀರಾ ಅಥವಾ ಇಂಥದಂತ ಏನಾರು ಕೇಳ್ತೀರಾ? ಇಲ್ಲ ಸರ್, ಇಂತ ಅಂತಂದ್ರೆ ಕೇಳ್ತೀವಿ. ಇದರಲ್ಲಿ ಒಂದು 10 ವೆರೈಟಿ ಇದೆ ಸರ್. ಹೌದಾ? ಸಸಿಯಲ್ಲಿ ನಂದಿ ಇರ್ಬೋದು, ಸಾವೋ ಇರ್ಬೋದು, ಜೈವೋ, ಬೇರೆ ಬೇರೆ ಸೀಡ್ಸ್ ಬಹಳ ಇದೆ ಸರ್. ಓಕೆ ಅಣ್ಣ, ಇದು ಇನ್ನರ್ ಲೈನ್ ಅಲ್ಲ? ಸರ್, ಇನ್ ಲೈನ್ 40 ಸೆಂಟಿಮೀಟರ್ ಒಂದು ಕಲ್ಲು. ಸ್ನೇಹಿತರೆ, ಈಗ ಇಲ್ಲಿ ನೀರು ಬರುತ್ತೆ, 2 ಕಡೆಗೆ ಆಗ್ತಾ ಇದೆ. ಹ್ಞೂ ಸರ್, 2 ಕಡೆಗೆ ಆಗ್ತದೆ. ಓಕೆ ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಗಿಡ ಜಾಸ್ತಿ ಡೆವಲಪ್ ಆಗಲ್ಲ ಸರ್. ಬೇಸಿಗೆ ಕಾಲದಲ್ಲಿ, ಮಳೆಗಾಲ ಆದ್ರೆ ಸಿಂಗಲ್ ಆಗ್ತಿವಿ, ಬೇಸಿಗೆ ಕಾಲದಲ್ಲಿ 2 ಆಗ್ತಿವಿ. ಓಕೆ, ಇಲ್ಲಿಗೊಂದು ಹಾಕ್ತಾರ, ಇಲ್ಲಿಗೊಂದು ಹಾಕ್ತಾರ, ಅಲ್ಲಿಗೊಂದು ಹಾಕ್ತಾರ. ಬೋದು ಟ್ರ್ಯಾಕ್ಟರ್ ಹೊಡೆದಿದ್ರೆ? ಟ್ರ್ಯಾಕ್ಟರ್ ಸರ್. ಇದು ಎಷ್ಟು ಒಂದು 3/4 ಅಡಿ ಬಿದ್ದೈತೆ ಬೆಡ್? ಇನ್ನ ಮಣ್ಣು ಇಲ್ಲ, ಬರ್ಬೇಕಾಯ್ತು ಸರ್, ನಡೀತೆ ಅಂತ ತೊಂದ್ರೆ ಇಲ್ಲ. ಓಕೆ, ಈಗ ಅಣ್ಣ ತಳಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಏನಾರು ಹಾಕೊಂಡಿದ್ರೆ? ಈಗ ಏನು ಕೊಟ್ಟಿಲ್ಲ ಸರ್, ಗವರ್ಮೆಂಟ್ ಗೊಬ್ಬರದಲ್ಲ. ಓಕೆ, ಇದು ಅಣ್ಣ ಎಲ್ಲ ಹಳೆಲ್ಲ ಏನ ಇದು? ಹ್ಞೂ ಸರ್. ಏನು ಇನ್ನರ್ ಲೈನ್ ಹೊಸದ ಹಳೆದ? ಯಾವ್ದು ಸರ್? ಇದು ಹೊಸದ್ ಸರ್. ಹೊಸದು ಹಳೇದು 2 ಇಂಚಿಂದು. ಅದು ಮೆಕ್ಕೆಜೋಳಕ್ಕೆ ಹಾಕಿದ್ವಾ, ಹಂಗಾಗಿ ಅದು ಹಳೇದು. ಓಕೆ, ಇಲ್ಲಿ ಎಷ್ಟು ಎಕರೆ ಜಮೀನ್ ಬರುತ್ತೆ ನಿಮ್ದು? ಇಲ್ಲಿ 3.5 ಎಕರೆ ಇದೆ. ಈಗ 3/4 ಎಕರೆ ಟೊಮೆಟೊ. 3/4 ಎಕರೆ ಇದೆಲ್ಲ ಮೆಕ್ಕೆಜೋಳ ಹಾಕಿದ್ವಿ. ಇನ್ನೆಲ್ಲ ಮೆಕ್ಕೆಜೋಳ. ಇದು ಮಳೆಗಾಲದಲ್ಲಿ ಏನ್ ಹಾಕಿದ್ರಣ್ಣ? ಮಳೆಗಾಲದಲ್ಲಿ ಇದಕ್ಕೆ ಏನಿಲ್ಲ, ಕೊತ್ತಂಬರಿ ಹಾಕಿದ್ವಿ ಸರ್. ಕೊತ್ತಂಬರಿ ಹಾಕಿದ್ರ? ಓಕೆ, ಈಗ ಟೊಮೊಟೊ ಯಾಕೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ಏನಾರ ಐಡಿಯಾ ಆಯ್ತಾ? ಏನ್ ಟೊಮೊಟೊನೇ ಬೆಸ್ಟ್ ಅಂತ ಹಾಕ್ತಿದ್ರ? ಇಲ್ಲ, ಟೊಮೊಟೊ ಯಾಕಂತಂದೇನಿಲ್ಲ, ಇದು ಸ್ವಲ್ಪ ಮೆಕ್ಕೆಜೋಳ ಸ್ವಲ್ಪ ತೆಳುವಾಯ್ ಸರ್ ಇದು, ಹಂಗಾಗಿ ಕೆಡ್ಸಿದ್ವಿ. ಬೇರೆ ಆಪ್ಷನ್ ಏನ್ ಹಾಕೋಣ ಅಂತಂದ್ರೆ ಟೊಮೊಟೊ ಹಾಕಿದ್ವಿ. ಟೊಮೊಟೊ ಹಾಕಿದ್ವಿ. ಓಕೆ ಅಣ್ಣ, ಇದಕ್ಕೆ ಟೊಮೊಟೊ ಎಷ್ಟು ಸಾವಿರ ಸಸಿ ಕುತ್ಕೋಬಹುದು ಅಂತ ಅನ್ಕೊಂಡಿದ್ರೆ ಎಷ್ಟು ಕುತ್ಕೋಬಹುದು? ಸರ್, ಇವಾಗ ನಾವು 6,000 ತಂದಿದೀವಿ. ಓಕೆ, ಇನ್ನೊಂದೇನೊಂದ್ 500-600 ಶಾರ್ಟೇಜ್ ಬರ್ಬೋದು ಅಷ್ಟೇ. 500 ಶಾರ್ಟೇಜ್ ಬರ್ಬೋದು. ಈಗ ತರಬೇಕೀಗ? ತರ್ಬೇಕು. ಓಕೆ ಅಣ್ಣ, ಇದು ನಾರ್ಮಲ್ ಆಗಿ ಟೊಮೊಟೊ ಎಷ್ಟು ದಿವಸದ ಬೆಳೆ? ನಾವು ಹಾಕ್ಬಿಟ್ಟು ಎಷ್ಟು ದಿವಸ ಆದ್ಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ? 65ರಿಂದ 70 ದಿವಸ ಒಳಗೆ ಅಷ್ಟು ಸ್ಟಾರ್ಟ್ ಆಗುತ್ತಲ್ಲ. ಒಂದ್ಸರಿ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳು ಬರುತ್ತೆ ಕಟಾವು? ಸರ್, ಗೂಟ ಹಾಕಿ ದಾರ ಎಲ್ಲ ಕಟ್ಸಿದ್ರೆ ಅತ್ಲಾಗ ಒಂದ್ 3 ತಿಂಗಳು 4 ತಿಂಗಳು ಬೇಕಾದ್ರೆ ಸಿಗುತ್ತೆ. ಇವಾಗ ಕೆಳಗೆ ಬಿಡೋದ್ರಿಂದ ಜಾಸ್ತಿ ಏನ್ ಸಿಗಲ್ಲ. ಓಕೆ ಅಣ್ಣ, ಈಗ ಎಲ್ಲಾ ಬೆಳೆಗಳಿಗೂ ಬೇಸಿಗೆ ಕಾಲದಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಬಟ್ ಬೆಳೆ ತುಂಬಾ ಕಷ್ಟ, ಯಾಕಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ಬೆಳೆ ಬರಲ್ಲ ಸರ್. ಓಕೆ, ಈ ಬೇಸಿಗೆ ಕಾಲದಲ್ಲಿ ಯಾವ ತರ ಮ್ಯಾನೇಜ್ ಮಾಡ್ಬೇಕಾಗುತ್ತೆ? ನೀವು ನೀರ್ ಜಾಸ್ತಿ ಕೊಡ್ಬೇಕಾ ಅಥವಾ ಯಾವ ತರ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನೀರು ಜಾಸ್ತಿ ಕೊಡ್ಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಟೊಮಾಟನ್ ಮಾತ್ರ ಸ್ವಲ್ಪ ನೆರಳಿರೋ ಜಾಗ ಹಾಕ್ಬೇಕು ಸರ್. ನೆರಳಿರೋ ಜಾಗಕ್ಕೆ. ಓಕೆ, ನಿಮ್ಗೆ ತೆಂಗಿನ ಮರ ಇದೆ, ಆ ದೃಷ್ಟಿಯಿಂದ ನಾವು ಹಾಕಿದ್ದು. ಓಕೆ ಸ್ನೇಹಿತರೆ, ನೋಡ್ರಿ, ಈ ಕಡೆ ಎಡಗಡೆನೂ ತೆಂಗಿನ ಮರ ಇದೆ, ಮತ್ತೆ ಬಲ್ಗಡೆನೂ ತೆಂಗಿನ ಮರ ಇದೆ. ಸ್ವಲ್ಪ ಶೇಡ್ ಇರುತ್ತೆ, ಮಧ್ಯಾಹ್ನಕ್ಕೆ ಮಾತ್ರ ಸ್ವಲ್ಪ ಬಿಸಿಲಾಗುತ್ತೆ. ಆ ಒಂದ್ ಪ್ಲಾನ್ ಇಟ್ಕೊಂಡು ಟೊಮೊಟೊದಲ್ಲಿ ಬೇಸಿಗೆದಲ್ಲಿ ರೇಟ್ ಆಗ್ಬೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಆಗ್ತಾ ಇದಾರೆ. ಓಕೆ ಸ್ನೇಹಿತರೆ, ಅವ್ರೀಗ ಟೊಮೊಟೊ ಸಸಿ ನಾಟಿ ಮಾಡ್ತಾ ಇದಾರೆ, ಅದ್ರ ಬಿಸಿಯಲ್ಲಿ ಇದಾರೆ. ಇನ್ನು 1,000-2,000 ಸಸಿ ಸ್ವಲ್ಪ ಸಾಲ್ಟೇಜ್ ಬಂದಿದ್ದಾವೆ, ಅವ್ರು ತರ್ಲಿಕ್ಕೆ ಹೋಗ್ತಿದ್ದಾರೆ. ಇನ್ನೊಂದ್ಸರಿ ಇವ್ರದೇ ಹೊಲದಲ್ಲಿ ಇನ್ನೊಂದು ತಿಂಗಳಾದ್ಮೇಲೆ ಟೊಮೊಟೊ ಬೆಳೆ ಕಚ್ಕೊಂಡು ಒಳ್ಳೆ ಕಾಯಿದ್ಮೇಲೆ ಇನ್ನೊಂದು ವಿಡಿಯೋ ಮಾಡೋಣಂತೆ ಸ್ನೇಹಿತರೆ. ಅಣ್ಣವ್ರೆ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಸಾಕ ಬೈಗಾತು